ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ನು ನೋಡ್ಕೊಳ್ಳಿ, ತಾಳ್ಗುಪ್ಪದಲ್ಲಿದ್ದೀನಿ. ತಾಳ್ಗುಪ್ಪ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬರ್ತಾ ಇದ್ದೀನಿ ನಂಬರ್ 56217 ತಾಳ್ಗುಪ್ಪದಿಂದ ಶಿವಮೊಗ್ಗಗೆ ಹೋಗುವ ತಾಳ್ಗುಪ್ಪ ಶಿವಮೊಗ್ಗ ಪ್ಯಾಸೆಂಜರ್ ಸ್ಪೆಷಲಲ್ಲಿ ಇವತ್ತು ನಾನು ಜರ್ನಿ ತೊಗೊಂಬರ್ತಾ ಇರೋದು. ಇದು ತಾಳ್ಗುಪ್ಪದಿಂದ ದಿನ ಬೆಳಗ್ಗೆ 11 ಗಂಟೆ 20 ನಿಮಿಷಕ್ಕೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಶಿವಮೊಗ್ಗ ಟೌನ್. ಅಂದರೆ ಪ್ಯಾಸೆಂಜರ್ ಟ್ರೈನು. ಆ್ಯಕ್ಚುಲಿ ಇದು ರೇಕ್ ಶೇರಿಂಗ್ ಬಂದ್ಬಿಟ್ಟು ಮೈಸೂರು ತಾಳ್ಗುಪ್ಪ ಎಕ್ಸ್ಪ್ರೆಸ್ಸು. ಮತ್ತು ಇಲ್ಲಿಂದ ಇದೋಗುತ್ತೆ ತಾಳ್ಗುಪ್ಪದಿಂದ ಶಿವಮೊಗ್ಗಕ್ಕೆ. ವಾಪಸ್ ಅದು 2:15 2:45ಕ್ಕೆ ಶಿವಮೊಗ್ಗದಿಂದ ತಾಳ್ಗುಪ್ಪಗೆ ಬಂದು ಮತ್ತೆ ನೈಟ್ 9 ಗಂಟೆಗೆ ಇದು ತಾಳ್ಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ ವಯಾ ಬ್ಯಾಂಗ್ಳೂರು. ಆ ಟ್ರೈನಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು. ಮತ್ತು ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ. ಮತ್ತು ನೋಡ್ಬೋದು ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಔಟ್ಲುಕ್ ಈ ಥರ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಎದುರುಗಡೆ ಎಂಟ್ರೆನ್ಸ್ ಎಲ್ಲ ಹೊಡೆದಾಕಿದ್ದಾರೆ, ಅಂದರೆ ರಿನೋವೇಷನ್ ಮಾಡ್ತಾ ಇದ್ದಾರೆ. ಮತ್ತು ಎದುರುಗಡೆನೇ ನಿಮಗೆ ಜೋಗ್ ಫಾಲ್ಸ್ಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಎಲ್ಲ ಸಿಕ್ಬಿಡುತ್ತೆ. ಎದುರುಗಡೆನೇ ಸಿಗುತ್ತೆ ಗುರು ನಿಮಗೆ. ರೈಲ್ವೆ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ಆಚೆ ಕಡೆನೇ ನಿಮಗೆ ಬಸ್ಗಳು ನೋಡೋಕ್ಕೆ ಸಿಕ್ಬಿಡುತ್ತೆ ಜೋಗ್ ಫಾಲ್ಸ್ಗೆ. ಮತ್ತು ನೀವೇನೋ ಜೋಗ್ ಫಾಲ್ಸ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದ್ಬಿಟ್ಟು ಇದು ತಾಳ್ಗುಪ್ಪನೋ ಅಂತನೋ ಹೇಳ್ಬೋದು. ಯಾಕಂದರೆ ಓನ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ ತಾಳ್ಗುಪ್ಪ ರೈಲ್ವೆ ಸ್ಟೇಷನಿಂದ ಜೋಗ್ ಫಾಲ್ಸ್ಗೆ, ಜೋಗ ಜಲಪಾತ. ಈ ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ಇಂದನೇ ಡಿಪಾರ್ಟ್ ಆಗ್ತಿದೆ ಇವತ್ತು. ಮತ್ತು ನೋಡ್ಬೋದು ನಮ್ಮ ಟ್ರೈನಿಗೆ ಯಾವ ಇವತ್ತು ಇಂಜಿನ್ ಇದೆ ಅಂದರೆ KGM WDP 4D ಇದೆ. ಬರೀ ತಾಳ್ಗುಪ್ಪದಿಂದ ಶಿವಮೊಗ್ಗದಿಂದ ತಾಳ್ಗುಪ್ಪಗೆ. ಆ್ಯಕ್ಚುಲಿ ಏನಿದೆಯಲ್ಲ, ಈ ಲೈನ್ ಏನಿದೆಯಲ್ಲ ತಾಳ್ಗುಪ್ಪ ಟು ಶಿವಮೊಗ್ಗ ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟು. ಆದರೂ ನಮ್ಮ ಟ್ರೈನ್ಗೆ ಡೀಸೆಲ್ ಇಂಜಿನ್ ಜೊತೆ ಓಡಿಸ್ತಾ ಇದ್ದಾರೆ. ರೇಟ್ ಶೇರಿಂಗ್ ನೋಡ್ಕೊಳ್ಳಿ, ನಂಜನಗೂಡು ಮೈಸೂರು ತಾಳ್ಗುಪ್ಪ ಶಿವಮೊಗ್ಗ ಟೌನ್. ಅಂದರೆ ಇದು ಈಗ ತಾಳ್ಗುಪ್ಪದಿಂದ ಶಿವಮೊಗ್ಗಕ್ಕೆ ಹೋಗುತ್ತೆ, ಶಿವಮೊಗ್ಗ ಟೌನಿಂದ ತಾಳ್ಗುಪ್ಪ ಟು ಮೈಸೂರಿಂದ ನಂಜನಗೂಡು. ವಾಪಸ್ ಅದು ನಂಜನಗೂಡಿಂದ ಮೈಸೂರಿಂದ ತಾಳ್ಗುಪ್ಪ ಟು ಶಿವಮೊಗ್ಗ ಟೌನ್. ಇದೇ ಥರ ರೇಟ್ ಶೇರಿಂಗ್ ಮಾಡುತ್ತೆ. ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಟ್ರೈನು. ನೋಡುವ ಒಂದು ಹೇಳಬೇಕು ಅಂದರೆ ಈ ರೂಟಿಂದ ಲಾಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು. ಮುಂದಕ್ಕೆ ಯಾವುದು ಲೈನ್ಸ್ ಹೋಗಲ್ಲ, ಇದೆ ಮುಂದಕ್ಕೆ ಡೆಡ್ ಎಂಡ್ ಆಗುತ್ತೆ. ಇದೆ ಲಾಸ್ಟ್ ರೈಲ್ವೆ ಸ್ಟೇಷನ್ನು. ಇನ್ನು ಮುಂದಕ್ಕೆ ಲೈನ್ ಎಳಿಬೇಕು ಅಂತ ಇದ್ರೆ ಯಾವ ಕಡೆ ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಆದರೆ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ, ಏನು ಕನ್ಸ್ಟ್ರಕ್ಷನ್ ಏನು ನಡೀತಾ. ಅದೇ ಈ ರೂಟಿಂದ ಲಾಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು. ಮುಂದಕ್ಕೆ ಯಾವುದು ಲೈನ್ಸ್ಗಳು ಹೋಗ್ತಿಲ್ಲ. ನೋಡ್ಕೊಳ್ಳಿ, ಕರೆಕ್ಟ್ 11:20ಕ್ಕೆ ನಾವು ಡಿಪಾರ್ಟ್ ಆಗ್ತಾ ಇದ್ದೀವಿ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಇಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TLGP.
ಬರೀ 15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸಾಗರ ಜಂಬಾಗಾರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SRF. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11:37 ಆದರೆ ಬಂದೈತ್ರಿ. ಇಲ್ಲಿ 11:38. ಒಂದು ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ನೀವೇನ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಏನಾರು ಹೋಗ್ತೀರಾ, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಇದು. ಇಲ್ಲಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ನೀವು ಯಾವಾಗಾರು ನೀವು ಸಾಗರಕ್ಕೆ ಬರ್ತೀರಾ ಅನ್ಸುತ್ತೆ ಆ ಟೆಂಪಲ್ನ ವಿಸಿಟ್ ಮಾಡಿ. ಚೆನ್ನಾಗಿದೆ ಆ ಟೆಂಪಲ್. ಬರೀ 41 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ತಾಳ್ಗುಪ್ಪ ಶಿವಮೊಗ್ಗ ಟು ಒಂದು ಪ್ಯಾಸೆಂಜರ್ ಬಂದೈತ್ರಿ ಈಗ ಅನಂತಪುರಂಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ANF. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12:10 ಆದರೆ ಬಂದೈತ್ರಿ. ಇಲ್ಲಿ 12:13. ಟೋಟಲ್ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಆನಂದಪುರಂ ಬರುತ್ತೆ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಮತ್ತು ನೋಡ್ಕೊಳ್ಳಿ ಆನಂದಪುರಂ ರೈಲ್ವೆ ಸ್ಟೇಷನ್ ಯಾವ ಮಸ್ತಾಗಿದೆ ಅಂತ. ರೂರಲ್ ಸೈಡ್ ಬಂದರೆ ಇದೆ ಗುರು ಮಜಾ. ಆನಂದಪುರಂ ನೋಡುವ, ಇಲ್ಲೂ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಈ ಟ್ರೈನಿಗೆ.
56 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಅರಸಾಳು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ARU. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 27 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 30 ನಿಮಿಷ. ಒಟ್ಟು 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ 1 ನಿಮಿಷ ಹಾಲ್ಟ್ ಇದೆ. ಆಳೆ ಸಿಗ್ನಲ್ ಕೂಡ ಆಯಿತು. ಅರಸಾಳಲ್ಲಿ ಏನು ಫೇಮಸ್ ಅಂದರೆ ಮಾಲ್ಗುಡಿ ಮ್ಯೂಸಿಯಂ ಅಂತ ಇದೆ. ನೀವಂತೂ ಶೋ ನೋಡಿರ್ತೀರ ಕನ್ನಡದಲ್ಲಿ, ಮಾಲ್ಗುಡಿ ಡೇಸ್ ಅಂತ. ಆ ಶೋ ಇಲ್ಲಿಂದಾನೇ ಅನ್ಕೊತೀನಿ ಒರಿಜಿನಲ್ ಅಂದರೆ ಡೈರೆಕ್ಟ್ ಆಗಿರೋದು. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದರೆ ಇಲ್ಲಿ ಮಾಲ್ಗುಡಿ ಮ್ಯೂಸಿಯಂ ಅನ್ನೋ ಫೇಮಸ್ ಇದೆ ಅರಸಾಳು ಊರಲ್ಲಿ. ನೋಡ್ಬೋದು ಈಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕುಂಸಿಗೆ. ನೋಡ್ಬೋದು ಮಸ್ತಾಗಿದೆ ಲೊಕೇಶನ್ ಅಂತೂ, ಕುಂಸಿ ರೈಲ್ವೆ ಸ್ಟೇಷನ್ನು. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 44 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 50 ನಿಮಿಷ. 6 ನಿಮಿಷ ಡಿಲೇಯಿಂದ ಬಂದಿದ್ವಿ. 1 ನಿಮಿಷ ಹೊಲ್ಟಿದೆ. ಲೊಕೇಶನ್ ಮಾತ್ರ ಮಸ್ತ್ ಐತೆ. ಮತ್ತು ನೋಡಿ ಜನರಲ್ ಕ್ಲಾಸ್ ಯಾವ ಥರ ಖಾಲಿ ಇದೆ ಈ ಟ್ರೈನಲ್ಲಿ. ಒಬ್ಬರು ಅಂದರೆ ಒಬ್ಬರು ಇಲ್ಲ ಗುರು. ಈ ಕೋಚಲ್ಲಿ ನಾನು ಒಬ್ಬನೇ ಇದ್ದೀನಿ, ಒಬ್ಬನೇ ಟ್ರಾವೆಲ್ ಮಾಡ್ತಾ ಇರೋದು. ಅಂದರೆ ಸಪ್ರೇಟ್ ಕೋಚ್ ಥರ ಫೀಲ್ ಇದೆ. ಯಾರಂದರೆ ಯಾರೂ ಇಲ್ಲ.
ನೋಡ್ಬೋದು ಇಲ್ಲಿ ಕೋಟೆ ಗಂಗನೂರು ಹೊಸ ಡಿಪೋ ರೆಡಿ ಆಗ್ತಿದೆ. ಇದೇನಾರ ರೆಡಿ ಆಯಿತು ಅಂದರೆ ಎಲ್ಲ ಎಷ್ಟೊಂದು ಟ್ರೈನ್ಸ್ ಇಲ್ಲಿ ಶಿವಮೊಗ್ಗಕ್ಕೆ ಎಕ್ಸ್ಟೆಂಡ್ ಆಗ್ತದೆ. ಎಷ್ಟೊಂದು ಕೇರಳ ಟ್ರೈನ್ಸ್ ಆಗಿರ್ಬೋದು, ಎಷ್ಟೊಂದು 2-3 ಏನೋ ಕೇರಳ ಟ್ರೈನ್ಸ್ ಇದೆ, 2-3 ಬಿಹಾರ್ ಟ್ರೈನ್ಸ್ ಇದೆ, ಮತ್ತು ವಂದೇ ಭಾರತ್ ಕೂಡ ಇಲ್ಲಿ ಎಕ್ಸ್ಟೆಂಡ್ ಆಗ್ಬೋದು ಈ ಕೋಟೆ ಗಂಗನೂರು ಡಿಪೋ ರೆಡಿ ಆಯಿತು ಅಂದರೆ. ಮತ್ತು ನೋಡ್ಬೋದು ಅದು ಪ್ಲ್ಯಾಟ್ಫಾರ್ಮ್ ಅಂದ್ಕೊತೀನಿ, ಹೋಲ್ಸ್ ಹಾಕಿರೋದು. ಮತ್ತು ಇಲ್ಲಿಂದ ಒಂದು ಲೈನ್ ಕೂಡ ಹೋಗ್ತಾ ಇದೆ. ಯಾವ ಕಡೆ ಅಂದರೆ ಕೋಟೆ ಗಂಗನೂರಿಂದ ಶಿಕಾರಿಪುರ ಮೇಲೆ ರಾಣಿಬೆನ್ನೂರಿಗೆ ಹೊಸ ನ್ಯೂ ರೈಲ್ವೆ ಲೈನ್ ಕೂಡ ಹೋಗ್ತಿದೆ. ಅದೇನೋ ಅದು ಏನಾರ ಇದಾಯಿತು ಅಂದರೆ ಈಗ ಡೈರೆಕ್ಟ್ ನಿಮಗೆ ಶಿವಮೊಗ್ಗ ಟು ಹುಬ್ಬಳ್ಳಿ, ಶಿಕಾರಿಪುರ ಮೇಲೆ ರಾಣಿಬೆನ್ನೂರು ಕಡೆನೂ ಒಂದು ಹೊಸ ಟ್ರೈನ್ಗಳು ಕೂಡ ಬರ್ಬೋದು. ನ್ಯೂ ರೈಲ್ವೆ ಲೈನು ಒಂದು ಹರಿಹರ ಸೈಡು, ಇನ್ನೊಂದು ರಾಣಿಬೆನ್ನೂರು ಸೈಡು. ಆಗ 1-2-3 ನಂಗೆ ಗೊತ್ತಿರೋ ಪ್ರಕಾರ ಒಂದೇ ಭಾರತೇನೋ ಈ ರೂಟಲ್ಲಿ ಬಿಡ್ತಾರೆ ಅಂತ ನಂಗೆ ಚಿಕ್ಕ ಅಪ್ಡೇಟ್ ಸಿಕ್ತು. ಅದನ್ನು ಸುಳ್ಳು ನಿಜ ಅಂತ ಅದು ನನಗೆ ಐಡಿಯಾ ಇಲ್ಲ ಕರೆಕ್ಟಾಗಿ. ಇವಾಗ ಈ ಮಟ್ಟಿಗಿದೆ ಕೋಟೆ ಗಂಗನೂರು ಡಿಪೋ ಅಪ್ಡೇಟ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SMET. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1:45 ಆದರೆ ಬಂದೈತ್ರಿ ಇಲ್ಲಿ 1:20 ಅಂದರೆ 25 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಫುಲ್ ಖಾಲಿ ಇದೆ ಗುರು. ಈ ಟ್ರೈನ್ ಏನಿದೆಯಲ್ಲ ತಾಳ್ಗುಪ್ಪದಿಂದ ಶಿವಮೊಗ್ಗಕ್ಕೆ ಮಧ್ಯದ ಫುಲ್ ಖಾಲಿ ಇದೆ, ಏನು ಅಷ್ಟು ಪ್ಯಾಕೇ ಇರೋಲ್ಲ. ಇವತ್ತು ವೀಕೆಂಡ್ ಇರೋದ್ರಿಂದ ಏನೋ ಖಾಲಿ ಇರ್ಬೋದೇನೋ, ಆದರೆ ವೀಕ್ ಡೇಸಲ್ಲಿ ಖಾಲಿ ಹೋಗುತ್ತೋ ಇರೋ ನಂಗೆ ಐಡಿಯಾ ಇಲ್ಲ. ನೀವೇನಾರು ಟ್ರಾವೆಲ್ ಮಾಡಿದರೆ ವೀಕೆಂಡ್ ಬಿಟ್ಟು ಅಂದರೆ ವೀಕ್ ಡೇಸಲ್ಲಿ ಏನೋ ಟ್ರಾವೆಲ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದು ಖಾಲಿ ಹೋಗುತ್ತೋ ಇಲ್ಲ ಫುಲ್ಲಲ್ಲೇ ಬರುತ್ತಾ ಹಿಂಗೆ ಅಂತ. ಮತ್ತು ನಿಮಗೆ ಈ ಟ್ರೈನಲ್ಲಿ ತಿನ್ನೋದು ಕುಡಿಯೋದು ಬಗ್ಗೆ ನಾವು ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ಏನು ಅಂದರೆ ಏನೂ ಸಿಗೋಲ್ಲ. ನೀವೇನೇ ತೊಗೊಳಂಗಿದ್ರು ತಾಳ್ಗುಪ್ಪದಲ್ಲೇ ತೊಗೊಂಡು ಬರಬೇಕಿಲ್ಲ, ಶಿವಮೊಗ್ಗದವರೆಗೂ ವೇಟ್ ಮಾಡಬೇಕು. ಮಧ್ಯದಲ್ಲಿ ಸಾಗರ ಇರ್ಬೋದು, ಆನಂದಪುರಂ ಇರ್ಬೋದು, ಅರಸೋಳು ಇರ್ಬೋದು, ಕುಂಸಿ ಇರ್ಬೋದು, ಮತ್ತು ಯಾವುದೇ ಚಿಕ್ಕ ಸ್ಟೇಷನ್ಸ್ ಏನಿದೆಯೋ ಅಲ್ಲಿಂದ ಏನೂ ಸಿಗೋದಿಲ್ಲ. ಮತ್ತು ಇದರಲ್ಲಿ ವಾಟ್ರ್ ಬಾಟ್ಲು ಕೂಡ ಸಿಗೋದಿಲ್ಲ ಈ ಟ್ರೈನಲ್ಲಿ. ಏನೇ ತೊಗೊಳಂಗಿದ್ರೆ ಎಲ್ಲ ತಾಳ್ಗುಪ್ಪದಲ್ಲೇ ತೊಗೊಂಡು ಬನ್ನಿ. ಟಿಫನ್ ತಾಳ್ಗುಪ್ಪದಲ್ಲೇ ಮಾಡ್ಕೊಂಬನ್ನಿ. ಈ ಟ್ರೈನಲ್ಲಿ ಏನಾದ್ರು ಸಿಗುತ್ತೆ ಆರಾಮಾಗಿ ತಿನ್ಕೊಳ್ಳೋಣ ಅಂತ ಬಂದಿದ್ರೆ ಈ ಟ್ರೈನಲ್ಲಿ ಏನೂ ಸಿಗೋದಿಲ್ಲ. ಪ್ಲ್ಯಾಟ್ಫಾರ್ಮಲ್ಲಿ ಯಾರು ನಿಂತಿದೆ ಅಂದರೆ ನೋಡ್ಬೋದು, ಚೆನ್ನೈ ಸೆಂಟ್ರಲ್ ಶಿವಮೊಗ್ಗ ಟೌನ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈ ಟ್ರೈನಲ್ಲೂ ಜರ್ನಿ ಮಾಡಿದ್ದೆ ಶಿವಮೊಗ್ಗದಿಂದ ಚೆನ್ನೈಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ನಿಂತಿದೆ ಇದು. ಮತ್ತು ಇದು ವಾಪಸ್ಸು ಮಧ್ಯಾಹ್ನ 12:35 ಮತ್ತೆ ಹೊರಡುತ್ತೆ ತಾಳ್ಗುಪ್ಪಗೆ. ನೈಟ್ 9:15 ಡಿಪಾರ್ಟ್ ಆಗುತ್ತೆ ತಾಳ್ಗುಪ್ಪ ಟು ಮೈಸೂರು ಎಕ್ಸ್ಪ್ರೆಸ್ ಆಗಿ. ಇದ್ರದ್ದು ಫೇರ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ತಾಳ್ಗುಪ್ಪದಿಂದ ಶಿವಮೊಗ್ಗದವರೆಗೂ ನೀವು ಫೇರ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 25 ರೂಪಾಯಿ ಆಗಿದೆ. ನಾನು UTS ಆ್ಯಪಲ್ಲಿ ಬುಕ್ ಮಾಡಿಕೊಂಡೆ 25 ರೂಪಾಯಿ ಆಯಿತು. ನೀವು ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡು 25 ಇಲ್ಲ 30 ರೂಪಾಯಿನ ಆಗುತ್ತೆ. ಪ್ಯಾಸೆಂಜರ್ ಇದು ಎಕ್ಸ್ಪ್ರೆಸ್, ಇದು ಪ್ಯಾಸೆಂಜರ್ ಟ್ರೈನು. ಆದರೆ ಇದರಲ್ಲಿ ಸ್ಲೀಪರ್ ಕೋಚನ್ನು ನೀವು ಆರಾಮಾಗಿ ಹತ್ಕೊಬೋದು. ಸ್ಲೀಪರ್ ಇದೆ, ಹತ್ತಂಗಿಲ್ಲ, ರಿಸರ್ವೇಷನ್ ಅನ್ನಂಗೇನಿಲ್ಲ. ನೀವು ಆರಾಮಾಗಿ ಸ್ಲೀಪರ್ ಕೋಚಲ್ಲಿ ಕೂಡ ನೀವು ಹತ್ಕೊಂಡು ಟ್ರಾವೆಲ್ ಮಾಡ್ಬೋದು ತಾಳ್ಗುಪ್ಪದಿಂದ ಶಿವಮೊಗ್ಗಕ್ಕೆ. ಅದೇ ಟ್ರೈನ್ ಏನಿದೆಯಲ್ಲ ತಾಳ್ಗುಪ್ಪ ಟು ಮೈಸೂರು, ಆಗ ಇದು ಸ್ಲೀಪರ್ಗೆ ರಿಸರ್ವೇಷನ್ ಕೂಡ ಇರುತ್ತೆ. ಆಗ ಮೇಲ್ ಎಕ್ಸ್ಪ್ರೆಸ್ ಆಗಿ ಓಡುತ್ತೆ ಈ ಟ್ರೈನು. ಮತ್ತು ಜರ್ನಿ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್
ಲವ್ ಯು ಗೈಸ್.